ನಮಸ್ಕಾರ. ಬಳ್ಳಾರಿ ಮಾರ್ನಿಂಗ್ ಜಿಲ್ಲೆ ಎದ್ದೇಳಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಶಾಪಿಗೆ ವಿಸಿಟ್ ಮಾಡಿದೆ. 10:30 ಆಯ್ತು ರೀಚ್ ಆಗ ನಮ್ಮ ಸ್ಟೋರಿಗೆ. ಫುಲ್ ಬಿಸಿಲು ಇದೆ ಅಂತೇಳಿ ಒಂದು ಜ್ಯೂಸ್ ಕುಡಿದೆ. ಏನೋ ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತದೇನೆ ಅಂತೇಳಿ ಸ್ವಲ್ಪ ಏಷ್ಯಾ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಡ್ರೆಸ್ ನಾನು ಹಾಕೊಂಡಿರೋದು. ಮಾರ್ನಿಂಗ್ ಕಸ್ಟಮರ್ ಸ್ಟಾರ್ಟ್ ಆದ್ರು, ಬಂದೆಲ್ಲ ಲೈಕ್ ತಾದ್ನು ಹೋದ್ರು, ಕಿತ್ತು ಹೋದ್ರು, ಎಲ್ಲ ಮಾಡಿದ್ರು. ರೀಲ್ ಮಾಡೋಣ ಅಂತೇಳಿ ಪೋಸ್ಟ್ ಕೊಡ್ತಿದ್ದೀನಿ, ಯಾರು ಇಲ್ಲಿ ನೋಡ್ಕೊಂಡ್ ಬನ್ನಿ. బాబాయ్ జీవితం ఒకటి మాత్రం గుర్తుంచుకోండి, కష్టపడందే ఏది రాదు, కష్టపడకుండా వచ్చింది ఎన్నటికీ నిలవదు. ಬಿರಿಯಾನಿ ತಿನ್ಬೇಕು ಅನ್ಕೊಂಡು A1 ಬಿರಿಯಾನಿ ಹೋದೆ. ನೋಡಿದ್ರೆ ತುಂಬಾ ರಶ್ ಐತೆ. ಅಲ್ಲಿ ನೋಡಿದ್ರೆ ನನಗೆ ಕೊಡೋಣ ಅಂತದಾರ. ಹಂಗಿಂಗ್ ಮಾಡಿ ಎತ್ಕೊಂಡ್ ಬಂದೆ ಬಿರಿಯಾನಿ ಶಾಪ್ಗೆ. ನೀವು ಬಳ್ಳಾರಿ ಇದ್ರೆ ಟ್ರೈ ಮಾಡಿ, A1 ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಒಂದು ಪಾರ್ಸಲ್ ತಗೊಂಬಕ್ ಹೋಗೋದಿತ್ತು, ನನ್ನ ಫ್ರೆಂಡ್ ಬರ್ತಾನೆ ಅಂದ್ರೆ ಬಂದೇ ಇಲ್ಲ. ಅದಕ್ಕೆ ಮ್ಯಾಕ್ಸ್ ಶೋರೂಮ್ ತೋರಿದೆ, AC ಇರುತ್ತೆ ಅಂತ. ತುಂಬಾ ಬಿಸಿಲಿತ್ತು ಹೊರಗಡೆ. ಮ್ಯಾಕ್ಸಲ್ಲೆಲ್ಲ ಒಂದು ರೌಂಡ್ ಹಾಕಿ ನನ್ನ ಫ್ರೆಂಡ್ ಬಂದ, ಅದಕ್ಕೆ ಕೆಳಗಡೆ ಬಂದೆ. ನಾನು ನನ್ನ ಫ್ರೆಂಡ್ ಇಬ್ಬರು ಕಲ್ತು ಪಾರ್ಸಲ್ ತಗೊಂಬಕ್ ಹೋದಿವಿ. ಒಂದ್ ತಳ್ಳಿ ಪಾರ್ಸಲ್ ತಗೊಂಡು ಮತ್ತೆ ಇನ್ನೊಂದ್ ತಳ್ಳಿ ಹೋಗಿ ಮತ್ತೆ ಆಟೋದಲ್ಲಿ ಹಾಕೊಂಡ್ ಬರ್ತಾ ಇದೀನಿ. ನನ್ನ ಫ್ರೆಂಡ್ ಬೈಕ್ ಅಲ್ಲಿ ಬರ್ತದೆ, ನಾನು ಆಟೋದಲ್ಲಿ ಹೋಗ್ತಾ ಇದೀನಿ. ನಮ್ಮ ಸ್ಟೋರಲ್ಲಿ ಸ್ಟಾಕ್ ಅಲ್ಲಿ ಅಪ್ಡೇಟ್ ಆಯ್ತು. ಕಸ್ಟಮರ್ ಕೂಡ ತುಂಬಾ ಜನ ಬಂದು ತಾನು ಹೋದ್ರು. ಹೊಸ ಟಿ ಶರ್ಟ್ ಆಗ್ಲಿ, ಪ್ಯಾಂಟ್ಸ್ ಆಗ್ಲಿ. ಫೈನಲಿ ನಮ್ಮ ಸ್ಟೋರ್ ನ ಕ್ಲೋಸ್ ಮಾಡಿ ಮನೆ ಹೋಗ್ತಾ ಇದೀನಿ. ಈ ಸಲ ಮನೆ ಹೋಗೋ ಟೈಮ್ ಅಲ್ಲಿ ರೈಲ್ ಟ್ರ್ಯಾಕ್ ಹಾಕಿರ್ತೈತೆ. ಅದೊಂದು ದೊಡ್ಡ ಪಂಚಾಯತ್. ಅದು ರೈಲ್ ಟ್ರ್ಯಾಕ್ ತೆಗೆದು ಮನೆ ಹೋಗಿ ಊಟ ಮಾಡ್ಬೇಕು ಅಂದೆ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.